ಮೊದಲನೇಕಿತ ಮಗಳು ಮನೆಗೆ ಹೋಯ್ತಾ ಇದ್ದೀನಿ. ಹೆಂಗೋ ನನ್ನ ಮಗಳು ಸಂದಕ್ಕೆ ಇದ್ಬಿಟ್ರ ಮನೆಯಾಗೆ ಸಾಕಪ್ಪ. ನಮ್ಮ ಬೀಗ್ರಿಗೊಂದು ಸೀರೆ, ನನ್ನ ಮಗಳಿಗೊಂದು ಸೀರೆ ಹೆಂಗೋ ತಗೊಂಡಿವ್ನಿ. ಇನ್ನೇನು ಹಣ್ಣು ಹೂವು ಎಲ್ಲ ತಗೊಂಡಿವ್ನಿ. ನನ್ನ ಗಂಡ ಸದ್ಯ ಇವತ್ತೇ ನೀ ಪ್ಯಾಟೆ ಕಡೆಗೆ ಹೋಗಿದ್ದೀನಿ. ನೀವು ಒಳ್ಳೇದಾಯ್ತಕ. ಇಲ್ಲ ಅಂತ ಹೇಳಿದ್ರೆ ಎಲ್ಗೋಯ್ತೀಯಾ ಎಲ್ಲಿಗೆ ಬತ್ತೀಯಾ ಅಂತ ಕೇಳಿ ಸಾಯ್ಬಿಡಿ ಅಂತ ಸುಮ್ಕಿನೇ. ಹೀಗೆ ಹೋಗ್ಬಿಟ್ಟು ನನ್ನ ಮಗಳನ್ನ ಮಾತಾಡ್ಸ್ಕೊಂಡು ಸರನ ಬಂದ್ಬಿಡ್ಬೇಕು. ಆ ಮನೆ ಹೆಂಗೆಂಗೋಯ್ತು ನೋಡ್ಕೊಂಡು ಮಾಡ್ಕೊಂಡು ಬರಬೇಕು. ಒಂದು ಕಿತ್ತುಕೋಳಿ ಹೇಳಿಲ್ಲ ಹಿಂಗೆ ಕಣಮ್ಮ ಮನೆ ಅಂತ. ನೋಡೋಣಿರು ಮಾತಾಡ್ಸ್ಕೊಂಡು ಬರೋಣ. ಏನೇ ಆಗಲಿ ನನ್ನ ಮಗಳೇ ಅಲ್ವೇ. ನನ್ನ ಮಗಳು ಅಂತಂದಮೇಲೆ ಓಡೋಗವಳು ಇರೋಳೊಬ್ಳು. ಅವಳೇನು ಬೀದಿಗೆ ತಳ್ಳೋಕ್ಕಾಯ್ತದೆ. ಹೆಂಗೋ ನೆನೆ ಬೀಗ್ರು ಕರೆದ್ರಲ್ಲ ಫೋನ್ ಮಾಡಿ, ಒಂಥರ ಖುಷಿ ಆಯಿತು. ಸರಿ ಬಿಡು, ಹೋಗ್ಬಿಟ್ಟು ಒಂದು ಹೆಜ್ಜೆ ಮಾತಾಡ್ಸ್ಕೊಂಬಿಟ್ಟು ಬರೋನಿ. ಅವಳಿಗೂ ಖುಷಿ ಆಯ್ತದೆ. ಅಲ್ವಾ? ನಮ್ಮ ಯಜಮಾನ್ರು ಬರೋ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ಬೇಕಪ್ಪ. ಸುಮ್ಮನೆ ಯಾಕೆ ದಾರಿನಾಗ ಏನೋ ಚೊಕ್ಲಿ ಪಕ್ಲಿ ಸಿಕ್ಕರೆ ಅಂಗಡಿನಾಗ ಒಂದು 4 ಪ್ಯಾಕೆಟ್ ಚೊಕ್ಲಿ ಕೋಡ್ಬಳೆ ಕುರ್ಕುರೆ ಏನಾನ ಇದ್ರೆ ಎಲ್ಲ ತಗೊಬಿಡ್ಬೇಕು. ನನ್ನ ಮಗಳಿಗೆ ಅವೆಲ್ಲ ಬೋಲ್ ಇಷ್ಟ ಅಲ್ವೇ. ಅವನ್ನೆಲ್ಲ ತಗೊಂಡಂಗೆ ನೋಡು. ಹೂವು ನೆನೆಯೇ ತಗೊಂಡಿಲ್ಲ. ಅಯ್ಯೋ ಹೂವು ಬೇರೆ ತಗೋಬೇಕು. ಬಿಡು ಎಲ್ಲ ತಗೊಬಿಟ್ಟು ಹಂಗೆ ಬ್ಯಾಗ್ ಹಾಕೊಂಡು ಬಸ್ ಹತ್ತಾನ. ಹೊದ್ದು ಅತ್ತೆ ಹೊಂಟೈತಂತ ಫೋನ್ ಹಾಕಿತ್ತ? ಹ್ಞೂನ್ರಿ, ಅವಾಗ ಏನಿಯ ಫೋನ್ ಹಾಕಿತ್ತು. ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಸ್ ಇನ್ನೇನು ಬರ್ಬೋದು ಅನ್ನಿಸ್ತದೆ. ನಮ್ಮೂರು ಬಸ್ ಐತಲ್ಲ ಅದಕ್ಕೆ ಹೊಂಟಿದ್ದೀನಿ ಅಂತ ಹೇಳ್ತಿತ್ತು. ಹೆಂಗೋ ನೀವು ನಾಟಿ ಕೋಳಿ ತಂದ್ಕೊಟ್ಟಿದ್ದು ಒಳ್ಳೇದೇನಿ ಆಯ್ತು ರೀ. ನಾಟಿ ಕೋಳಿ ಸಾರು ಎಲ್ಲನೂ ಮಾಡೀವ್ನಿ. ನಮ್ಮ ಅಮ್ಮಂಗೆ ಬೋಲಿ ಇಷ್ಟ ನಾಟಿ ಕೋಳಿ ಸಾರು ಅಂತ ಹೇಳಿದ್ರೆ ಅದಕ್ಕೆ ನಾಟಿ ಕೋಳಿ ಸಾರನ್ನ ಮಾಡ್ಬಿಟ್ಟು ಹಂಗೆ ಮಾಡೋಗ್ಬಿಟ್ಟಿವ್ನಿ. ಹೆಂಗೋ ಇನ್ನ ಇದೆಲ್ಲ ಕಾರ್ತಿಕ ಎಲ್ಲ ಕಳೀತಲ್ಲ, ಇನ್ನು ಯಾವಾಗ ಬೇಕಾದ್ರೂ ತಿನ್ಬೋದು ತಾನೆ. ಇವತ್ತು ಯಾವಾರ ಮಂಗಳವಾರ ತಾನೇ ತಿನ್ಬೋದು ಹೇಳ್ರಿ. ಅದಕ್ಕೆ ನಾನೇನೇ ಬೆಳಿಗ್ಗೆನೇ ಎದ್ಬಿಟ್ಟು ಎಲ್ಲ ಮಾಡ್ಬಿಟ್ಟೆ ಕೆಲಸನ. ಅವ ಅಕ್ಕರಿನ್ನು ಮನಗಿದ್ದಂಗೆನೆ ಎಲ್ಲ ಮಾಡ್ಬಿಟ್ಟಿವ್ನಿ. ಹೆಣ್ಣು ಮಕ್ಳಿಗೆ ಅಮ್ಮಗಳು ಅಂದ್ರೆ ಎಷ್ಟು ಪಿರುತಿ ಅಲ್ವಾ? ತವ್ರ ಮನೆಯಿಂದ ಯಾರನ್ನ ಬತ್ತಾರೆ ಅಂದ್ರೆ ಅಯ್ಯೋ ಖುಷಿ ಪಡ್ತಾರೆ ಅಂತ ಇವಾಗ ಗೊತ್ತಾಯ್ತು ನನ್ಗಂತೂ. ಸರಿ ಬಿಡು, ಹೆಂಗೋನು ನಿಮ್ಮ ಅಮ್ಮ ಬರ್ದಕ್ಕೆ ನೀನು ಖುಷಿ ನಾನು ಖುಷಿ. ನಿಮ್ಮ ಅಪ್ಪನೂ ಜೊತೆಗೆ ಬರಂಗಿದ್ರೆ ಇನ್ನೂ ಖುಷಿ ಆಗಿರ್ತಿತ್ತು ನನಗೆ. ಹೋಗ್ಲಿ ಬಿಡು, ಏನಂತೆ ನಿಮ್ಮ ಅಮ್ಮನಾದ್ರೂ ಗೊತ್ತಾಯ್ತಲ್ಲ. ಈಗ ಯಾರು ಬರ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಯ್ತದ ಹೇಳು. ಯಾರೊಬ್ರು ಬರೋದಕ್ಕೆ ಏನಿಯೋ ಬೋಲ್ ಖುಷಿ ಅಲ್ವೇ? ಓಹೋ ಪುದ್ದಿ, ಇದೇನಿದು ಗಮ್ ಗುಡಿಸ್ತಿದ್ಯಲ್ಲ ಮನೆ ಎಲ್ಲನೂ. ಅಮ್ಮ ಅಮ್ಮ ಬರ್ತಾಳೆ ಅಂತ ಹೇಳ್ಬಿಟ್ಟು ನಾಟಿ ಕೋಳಿ ಸಾರು ಗಮ್ ಗುಡಿಸ್ತಾವಳು ನೋಡು. ನಿಮ್ಮಂತ ಹೆಣ್ಮಕ್ಳನ್ನ ಪಡೆಯಕ್ಕೆ ಅಮ್ಮಗಳು ಒದಿಯೋ ಪುಣ್ಯ ಮಾಡಿರ್ತಾರೋ ಏನೋ ಕಣವ ನಾಕಾಡಿ. ನನಗೋಗೆ 3 ಜನ ಗಂಡು ಮಕ್ಕಳು. ಏನ್ರಾಗ ಏನಕ್ಕೂ ಪ್ರಯೋಜನ ಇಲ್ಲ. ನಾನು ಬತ್ತೀನಿ ಅಂದ್ರೆ ಇನ್ನು ಮನೆ ಕೆಲಸ ಎಲ್ಲ ಇನ್ನು ಮಾಡ್ತಾಳಲ್ಲ ಬಂದು ಅಡುಗೆ ಅಂತ ಕಾಯ್ಕೊಂಡು ಕುಂತಿರ್ತಾಳೆ. ಇದ್ರೆ ಹೆಣ್ಮಕ್ಳು ಇರ್ಬೇಕಪ್ಪ ಅಂತ ಅದಕ್ಕೆ ನೀ ಹೇಳೋದು. ಈ ಗಂಡೈಕ್ಲಿದ್ಬಿಟ್ರೆ ಏನ್ ಮಾಡ್ದವ್ ಕೆಲ್ಸವಾ? ಮಾಡೋ ಕೆಲ್ಸ ಇಲ್ದಂಗೆ ನಾನು ಹೇಳಪ್ಪ ಏನಪ್ಪ ಇದು ಬೆಳಗ್ಗೆನೆ ಗಮ್ ಗುಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದೆ. ನಾಟಿ ಕೋಳಿ ಸಾರು ಮತ್ತೆ ಎಲ್ಲ ಇಷ್ಟು ಬಿರ್ನೆ ರೆಡಿ ಮಾಡ್ಬಿಟ್ಟಿದೀಗ ಅನ್ನು. ಅತ್ತೆ, ನಮ್ಮಮ್ಮ ಸ್ಯಾನೆ ಓದ್ತಿರಕ್ಕಿಲ್ಲ. ಅಪ್ಪಂಗೆ ಹೇಳ್ದಿದ್ದಂಗೆ ಗೊತ್ತಿರೋದಲ್ವಾ. ಅಪ್ಪ ಏನಾರ ಅಂದ್ಬಿಡ್ತದೆ ಅಂತ ಭಯಕ್ಕೆ ಬಿರ್ನ ಹೊಂಟ್ಬಿಡ್ತೀನಿ. 1 ಗಂಟೆ ಇದ್ಬಿಟ್ಟು ಹೊಂಟೋಯ್ತೀನಿ, ನಿಮ್ಮ ಅಪ್ಪಂಗೆ ಗೊತ್ತಾಯ್ತದೆ ಅಂತ ಹೇಳ್ತು. ಅದಕ್ಕೆ ನೀ ಸರಿ ಅಂತ ಹೇಳ್ಬಿಟ್ಟು ಬಿರ್ನ ಮಾಡ್ಬಿಟ್ಟೆ. ಒಳ್ಳೆ ಕೆಲಸ ನೀ ಮಾಡಿದ್ಯಪ್ಪ. ಹಂಗೇನೇ ಮೊದಲನೇ ಕಿತ್ತ ನಿಮ್ಮ ಅಮ್ಮ ನನಗೆ ಗೊತ್ತೈತೆ. ಹೊರಸ್ನ ಕುಂಕುಮ ಎಲ್ಲ ಕೊಡ್ಬೇಕಲ್ಲ. ಸೀರೆ ನನ್ಗೆ ತಂದು ಮಡಗಿವ್ ನೀವು ಒಂದು ಸೀರೆಯ, ಅದನ್ನು ಕೊಟ್ಬಿಡು. ಸರಿ ಅತ್ತೆ, ಆಯ್ತು. ಮಗಳೇ ಸಂದಕಿದ್ಯಾ? ಅಮ್ಮ ಚೆನ್ನಾಗಿದ್ಯಾ? ಬಾಮ ಬಾಬಾ ಕೂತ್ಕ ಬಾ. ಬಾ ಅತ್ತೆ ಚೆನ್ನಾಗಿದ್ದೀರಾ? ಹೇಳಿ ಅಂದ್ರೆ ಚೆನ್ನಾಗಿದ್ದೀನಿ. ಬೀಗ್ರೆ ಸಂದಕಿದ್ದೀರಾ? ಬೀಗ್ರೆ ಚೆನ್ನಾಗಿದ್ದೀನಿ. ಬನ್ನಿ ಕೂತ್ಕ ಬನ್ನಿ. ಅಮ್ಮ ಅಪ್ಪನು ಬಂದಿದ್ರೆ ಸಂದಕ್ಕಿರೋದು. ನಿಮ್ಮ ಅಪ್ಪನ ಬುದ್ಧಿ ನಿಂಗೆ ಗೊತ್ತಿಲ್ವೇನವ? ನಿಮ್ಮ ಅಪ್ಪ ಏನು ಅಂತ ಹೇಳ್ಬಿಟ್ಟು ಬಿಡು ಪರವಾಗಿಲ್ಲ. ಅದಕ್ಕೆ ಸರ್ನ ಬಂದ್ಬಿಟ್ಟು ನೋಡ್ಕೊಂಡು ಹೊಂಟೋಗೋಣ ಅಂತ ಬಂದೆ. ನಿಮ್ಮ ಅಪ್ಪ 200 ಅವೆಲ್ಲ ಹಾಕಬಿಟ್ಟು ಬರೋಕೆ ಅಂತ ಹೇಳ್ಬಿಟ್ಟು ಪ್ಯಾಟೆಗೆ ಹೋಯ್ತು. ನಿಮ್ಮ ಅಪ್ಪ ಬರೋ ಅಷ್ಟೊತ್ತಿಗೆ ನಾನು ಸರ್ನ ಹೋಗ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಗೊತ್ತಲ್ಲ. ಸರಿ ಕುಂತ್ಕೊಳ್ಳಮ್ಮ, ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ, ಕುಂತ್ಕ. ಅತ್ತೆ ಕ್ಷಮಿಸ್ಬಿಡಿಯತ್ತೆ, ನಿಮ್ಮ ಮಗಳನ್ನ ಓಡಿಸ್ಕೊಂಡು ಕರ್ಕೊಂಡೋಗಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿಯತ್ತೆ. ತುಂಬಾ ಇಷ್ಟಪಟ್ಟಿದ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನೀವು ಬೇರೆ ಯಾರ ಜೊತೆ ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟೆಲ್ಲ ಸೆಟ್ ಮಾಡ್ತಿದ್ರಲ್ಲ, ಅದಕ್ಕೆ ನೀವಂತೂ ನಾನು ಒಪ್ಪಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಭಯಕ್ಕೆ ನಾನೇ ಓಡಿಸ್ಕೊಂಡು ಕರ್ಕೊಂಡೋಗ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಪ್ಪ. ಆಶೀರ್ವಾದ ಮಾಡಿ ಅತ್ತೆ. ಅಯ್ಯೋ ಅಳಿ ಅಂದ್ರೆ ಎದೊಳಿ 100 ಕಾಲ ಸಂದಕ್ಕಿರಿ ಹೇಳಿ ಅಂದ್ರೆ ಎದೊಳಿ. ನನ್ನ ಮಗಳು ಆಯ್ಕೆ ಮಾಡ್ಕೊಂಡವಳು ಅಂತಂದ್ರೆ ಎಂತೆಂತ ಹುಡುಗನ ಆಯ್ಕೆ ಮಾಡ್ಕೊಂಡವಳು ಏನು ಅಂತ ಹೇಳ್ಬಿಟ್ಟು ಸ್ಯಾನೆ ಭಯ ಹೋಗ್ಬಿಟ್ಟಿತ್ತು. ನಿಮ್ಮ ಬಗ್ಗೆ ಹೇಳೋಳು ಅಮ್ಮ ಒಳ್ಳೆನಮ್ಮ ಅಂತ ಹೇಳ್ಬಿಟ್ಟು. ಅದೇ ಎಣ್ಣೆತ್ತರಿಗೆ ಭಯ ಇರ್ತದಲ್ಲ, ಹಂಗೇನೇ ನನಗೂ ಸ್ಯಾನೆ ಭಯ ಇತ್ತು. ಅಯ್ಯೋ ಎಲ್ಲಿ ಅಂಥವ್ರನ್ನ ಕಟ್ಕೊತಾವಳು ಏನು ಅಂತ ಹೇಳ್ಬಿಟ್ಟು. ಆದ್ರೆ ನೀನು ಒಳ್ಳೆ ಸಂಸ್ಕಾರವಂತ ಇರೋ ಹುಡುಗ ಅಂತ ನನಗೆ ಗೊತ್ತಾಯ್ತೈತೆ ಕಣಪ್ಪ. ನೋಡಿದ್ರೆ ಗೊತ್ತಾಯ್ತದೆ ಎಷ್ಟು ಸಂಸ್ಕಾರ ಐತೆ ನಿನಗೆ ಅಂತ ಹೇಳ್ಬಿಟ್ಟು. ಹೆಂಗೋ ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೊಬಿಟ್ರೆ ಅಷ್ಟೇ ಸಾಕಪ್ಪ. ಇನ್ನೇನೂ ಕೇಳಕ್ಕಿಲ್ಲ ನಾನಂತೂ. ನೀವು ಸಂಸ್ಕಾರದಾಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನನ್ನ 3 ಜನ ಗಂಡು ಮಕ್ಳಿಗೆ ಈ ನನ್ನ ಚಿಕ್ಕ ಮಗ ಎತ್ತಿದ ಕೈ. ಬೀಗ್ರೆ ನೋಡಿದ್ರೇನೇ ಗೊತ್ತಾಯ್ತದೆ ಮಕ್ಕಳನ್ನ ಎಷ್ಟು ಸಂಸ್ಕೃತವಾಗಿ ಬೆಳೆಸಿದ್ದೀರಾ ಅಂತ ಹೇಳ್ಬಿಟ್ಟು. ಹೊಳಿ ಅಂದ್ರೆ ಹೆಂಗೋ ಅಷ್ಟೇ ಕೇಳ್ಕೊಳ್ಳೋದು. ನಾನು ಏನು ಕೇಳ್ಕೊಳಕ್ಕಿಲ್ಲ. ನನ್ನ ಮಗಳನ್ನ ಸಂದಾಕ್ ಖುಷಿಯಾಗಿ ನೋಡ್ಕೊಬಿಡಿ. ಇರೋಳೊಬ್ಳು ಪಿರಾಣ ಮಡಿಕೊಂಡಿವಿ ನನ್ನ ಮಗಳ ಮೇಲೆ. ಅವಳೊಬ್ಳನ್ನ ಸಂದಾಕ್ ನೋಡ್ಕೊಬಿಡಿ. ಆಯ್ತತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ಅಮ್ಮ ತಗ ಕಾಫಿ ತಗ. ನೋಡವಾ ತಕ ಈ ಬ್ಯಾಗಗೆ ನಿನ್ಗೂ ನಿಮ್ಮ ಅತ್ತೆಗೂ ಹಂಗೆ ನಿನ್ ಗಂಡಂಗೂ ಎಲ್ರಿಗೂ ಬಟ್ಟೆ ತಗೊಬಿಟ್ಟು ಬಂದಿದ್ದೀನಿ ಕಣವ. ತಗ. ಅಯ್ಯೋ ಬೀಗ್ರೆ ನನಗೆಲ್ಲ ಯಾಕೆ ತಗೊಬಿಟ್ಟು ಬರಕ್ ಹೋದ್ರಿ? ಅಯ್ಯೋ ಬೀಗ್ರೆ ಮದುವೆ ಅಂತೂ ಆಗ್ಲಿಲ್ಲ ಗ್ರ್ಯಾಂಡಾಗಿ. ಕೊಡ್ಬೇಕಿತ್ತಾನೆ, ಕೊಡೋದು ನಮ್ಮ ಸಂಪ್ರದಾಯ. ತಗೊಳವ, ನಿಮ್ಮ ಅತ್ತೆಗೂ ನಿನ್ಗೂ ಎಲ್ಲರಿಗೂ ತಂದಿದ್ದೀನಿ, ತಗೊಳವ.
ತಕೊಳಮ್ಮ ಕಾಫಿ ತಕ. ಮತ್ತೆ ಇನ್ನೇನ್ ಬಿಗ್ರೆ ಸಮಾಚಾರ? ಯಜಮಾನ್ರು ಚೆನ್ನಾಗವ್ರೆ? ಬಿಗ್ರೆ ಸಂದಕವ್ರೆ. ಎಲ್ಲಿ ನಿಮ್ ಯಜಮಾನ್ರು ಕಾಣ್ತಾನೆ ಇಲ್ಲ ಬೀಗ್ರು? ಅವ್ರ ಮನೆಯಾಗಿರೋದೇನೇನಿಯ ಅಪರೂಪ. ಯಾವಾಗ ಹೊರಗಡೆನೆಯ ಸ್ಯಾನೆ ಅವರು, ಹೊಲ ಜಮೀನು ಸ್ಯಾನೆ ಓಡಾಡ್ಕೊಂಡು ಕೆಲಸಗಳು ಮಾಡಿಸ್ಕೊಂಡು ಇರ್ತವೆ. 3 ಜನ ಗಂಡು ಮಕ್ಕಳು ಆದ್ರೂ ನಮ್ಮ ಯಜಮಾನಪ್ಪನೇ ಒಡ್ಕಬೇಕು, ನಮ್ಮ ಯಜಮಾನಪ್ಪನೇ ಗೋಳಾಡಬೇಕು ಎಲ್ಲನೂ. ಏನ್ ಮಾಡಿರೆ ನಮ್ಮ ಮನೆ ಬರಹ. ಇವ್ನು ಚಿಕ್ಕವನೇ ಹೆಂಗೋ ಪರವಾಗಿಲ್ಲ, ಇನ್ನೊಬ್ಬವನೇ ಅವನು ನಾನು ಓದಿದ್ದೀನಿ ನಂಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಡ್ಡಾಡ್ತಾನೆ. ಇನ್ನೊಬ್ಬವನೇ ಅವನಿಗೋಸಿ ತಿಳುವಳಿಕೆ ಕಮ್ಮಿನೇನಿಯ. ಯಾಕಿರೋದನ್ನ ಇದ್ದಂಗೆ ಹೇಳ್ಕೋಬೇಕಲ್ಲ, ತಿಳುವಳಿಕೆ ಹೊಸಿ ಕಮ್ಮಿನೇನಿಯ. ಹಂಗೋ ಹಿಂಗೋ ನಡೀತಾಯ್ತು ಹೆಂಗನು. ಬುಡಿ, ನಾಳೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಸಮಾಧಾನ ಹೇಳನಿ ಅಂತ ಅನ್ಕೊಂಡಿದ್ದೆ. ಅದೇ ನಿಮ್ಮ ಯಜಮಾನಪ್ಪರು ಯಾವ ಥರ ಮಾತಾಡ್ತಾರೋ ಏನೋ ಬೇಡ ಅಂತ ಹೇಳ್ಬಿಟ್ಟು ನಾನೇ ಇಲ್ಲಿಗೆ ಕರ್ಸವ ಅಂತ ಹೇಳ್ಬಿಟ್ಟು ಕರ್ಸಿದ್ ನಿಮ್ಮನ್ನ. ಅಯ್ಯೋ ಬಿಡಿ ಬಿಗ್ರೆ ಪರವಾಗಿಲ್ಲ, ನಮ್ಮ ಯಜಮಾನಪ್ಪ ಹಂಗೇನು ಹೊಸಿ ಕ್ವಾಪಿಷ್ಟ ಶಾನೆ ಬೋಲು ಕ್ವಾಪ ನನ್ನ ಗಂಡಂಗಂತೂ. ಇರಿ, ನಾನು ಇನ್ನೂ ಇಬ್ರು ಸಸ್ಯರವ್ರೆ ಕರೀತೀನಿ. ಪ್ರೇಮ, ಪ್ರೇಮ, ರಾಧಾ ಬರ್ರಿ. ನಮ್ಮದೊಂದು ದೊಡ್ಡ ಕುಟುಂಬ, ಸಣ್ಣ ಕುಟುಂಬ ಅಂತೂ ಅಲ್ಲ. 3 ಜನ ಮಕ್ಕಳಿಗೂ 3 ಮದುವೆ ಹೆಂಗನೂ ಆಗವ. 3 ಜನ ಈ ಎಲ್ಲ 4 ಜನ ನಾವಿಬ್ರು ಒಂದು 8 ಜನ ಮನೆಯಾಗಿರ್ತೀವಿ. ಕೂಲಿಯರು ಅವರು ಇವರು. ನಮ್ದಂತೂ ಏನು ಕಮ್ಮಿದ ಸಂಸಾರ ಅಲ್ಲ, ದೊಡ್ಡ ಸಂಸಾರ ನಮ್ದಂತೂ. ಇರ್ಬೇಕು ಪುಡಿಯಂಗೆ ತುಂಬಿ ಸಂಸಾರ ಇದ್ರೆ ನೀ ಸಂದ. ಈಗಳಪ್ಪ ಇವ್ರೇನಿಯ ನಾನು ಇಬ್ರು ಸಸ್ಯರು. ಖುದ್ದು ಅಮ್ಮ ಅನ್ನಿಸ್ತದೆ. ಆಂಟಿ ಚೆನ್ನಾಗಿದ್ದೀರಾ? ಹೂ ಕಂಡ್ರವ ಚಂದಾಕಿದೀವಿ, ನೀವು ಚಂದಾಕಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ನಾನು 3 ಜನ ಸಸ್ಯರ್ಗೂನು ಯಾವುದು ಭೇದ ಭಾವ ಮಾಡಿದಂಗೆ ನಾನಂತೂ ಬೆಳೆಸ್ಬೇಕು ಇರಿಸ್ಬೇಕು ಅಂತ ನೀ ಹಂಗೆ ಇರಿಸ್ಕೊಂಡಿವ್ನಿ. ನಾನಂತೂ ಬ್ಯಾರೆ ಕಳ್ಸೋದಂತೂ ಶುದ್ಧ ಸುಳ್ಳು. ಬ್ಯಾರೆ ಗಿರೆಲ್ಲ ಕಳ್ಸೋಕ್ಕೆಲ್ಲ ಹೋಗಕ್ಕಿಲ್ಲ. ನಾನಂತೂ ನನ್ನ ಜೊತೆಯಾಗೇನೆ ಇರ್ಬೇಕು 3 ಜನ ಗಂಡು ಮಕ್ಕಳು ಅಂತ ಹೇಳ್ಬಿಟ್ಟು ಹಂಗೆ ಹೊಂದ್ಕೊಳ್ಳೋರ್ನೇನಿಯ ನಮ್ಮ ಮನೆಯಾಗ ಸೊಸೆಯಾಗಿ ಮಾಡ್ಕೊಂಬಿಟ್ಟು ಬಂದೀವ್ನಿ. ಇವರೆಲ್ಲ ದೊಡ್ಡ ಕುಟುಂಬದಾಗ ಬೆಳೆದಿರೋಲ್ಲ ಹೊಂದ್ಕೊಂಡು ಹೋಯ್ತಾರೆ ಅಂತ ನಾನು ಕರ್ಕೊಂಬಿಟ್ಟು ಬಂದೆ. ನಿಮ್ಮ ಮಗಳು ನಮಗೆ ಗೊತ್ತಿಲ್ಲ, ಆ ಹುಡುಗಿನ ಪಾಪ ಎಂದು ಹಂಗು ಹಿಂಗು ಆಡಿಲ್ಲ. ಹೊಂದ್ಕೊಂಡು ಹೋಯ್ತಾಳೆ ಅಂತ ಅನ್ಕೊಂಡಿವ್ನಿ. ಹೊಂದ್ಕೊಂಡು ಹೋಯ್ತಾಳೆ, ಅದ್ರಾಗ ಏನಿಲ್ಲ ಬುಡಿ. ನಮ್ಮ ಪೊದ್ದು ಇನ್ನು ತಂದು ಒಡವೆ ಕೊಡ್ತಾಳೆ, ನಮ್ಮಮ್ಮ ಅದು ಕೊಡ್ತಾಳೆ ಇದು ಕೊಡ್ತಾಳೆ ಅಂತಿತ್ತು. ಇನ್ನೂ ತಂದಿಲ್ವೇನೋ. ಖಾಲಿ ಕೈಯಾಗಿ ಬಂದಿರೋದು ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಏನೂ ತಂದಿರಲ್ಲ ಅಂತ. ಬರೀ ಬಾಯಿ ಮಾತುಕಷ್ಟೇ ಏನಿಯ. ನೋಡಿದ್ರೆ ಅಷ್ಟೊಂದು ಸಾವುಕಾರ ಅಂತ ಅನ್ಸಲ್ಲ, ಬಡವ್ರಂತಾನೆ ಅನ್ನಿಸ್ತದೆ. ಇವಳು ಮಾತ್ರ ಸಾವುಕಾರ ಥರ ಬೋಲು ಬಿಲ್ಟಪ್ ಕೊಡ್ತಾಳೆ. ಇವಳು ಏನಿಯ ಕೋಟ್ಯಾಧೀಶ್ವರ ಅನ್ನಂಗೆ. ನಮ್ಮದ್ರಾಗ ಅರ್ಥನೂ ಇಲ್ಲ. ಕತ್ಕೊಂಡು ದೊಡ್ಡ ಸರ ಹಾಕೊಂಡು ಅವಳು ಡೂಪ್ಲಿಕೇಟ್ ಒರಿಜಿನಲ್ ಗೊತ್ತಾಯ್ತಿಲ್ಲ. ಏನ್ರವ ನನ್ನ ಮಗಳು ಹೊಸ್ದಾಗಿ ಬಂದವಳು ಚಿಕ್ಕಳು ಹೊಸಿ ಹಂಗನೂ ಅಡ್ಜಸ್ಟ್ ಮಾಡ್ಕೊಳ್ಳಿ. 3 ಜನನೂ ಆಗ್ತಂಗೆ ಇರ್ತಾರ ನೀನಿಯ ಬಾಳಿ. ಯಾಕಂದ್ರೆ ಗೊತ್ತಲ್ಲ ಮೊದ್ಲೇನಿಯ ಈಗಿನ ಇದ್ರಾಗ ಕಿತ್ತಾಡ್ರ ಜಾಸ್ತಿ. ದೊಡ್ಡ ದೊಡ್ಡ ಕುಟುಂಬ ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಪಾಪ ಸಂದಾಕ್ ನೋಡ್ಕೊತಾವಳೆ. ಎಲ್ಲರೂ ಆಗ್ತಂಗೆ ಇರ್ತಾರ, ಬಾಳ್ಕೊಂಡಿರಿ. ಹ್ಞೂ ಆಂಟಿ, ಹಂಗೇನೆ ಬಾಳ್ಕೊಂಡಿರೋದು. ಇರ್ಬೇಕು ಕಣ್ರವ, ಹಂಗೆ ಇರ್ಬೇಕು. ನನ್ನ ಸೊಸೆರ ಬಗ್ಗೆ ಮಾತಾಡಂಗಿಲ್ಲ ಬಿಡಿ. ನನ್ನ ಸೊಸೆರೆಲ್ಲನೂ ಹಂಗೆ ನೀ ಬಾಳ್ಕೊಂಡವ್ರಿ, ಏನ್ ತೊಂದರೆ ಇಲ್ಲ. ಏನೋ ಬಿಡಿ, ನೀವು ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸಿದ್ದೀರಾ, ಅದಕ್ಕೆ ನೀ ಮಕ್ಳನ್ನೂ ನೀವು ಹೇಳ್ದಂಗೆ ಕೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡವ್ರೆ. ಮತ್ತೆ ಇದ್ಬಿಟ್ಟೋಗಿ ಏನಾಗಕ್ಕಿಲ್ಲ, ನಾಳೆ ಹೋಗಿವ್ರಂತೆ. ಆಗಕ್ಕಿಲ್ಲ ಬಿಗ್ರೆ, ಆಗಕ್ಕಿಲ್ಲ. ಅಯ್ಯಯ್ಯೋ ನನ್ನ ಗಂಡ ಏನಿಲ್ಲ ನನ್ನ ಸಿಗುತ್ತು ಅರ್ಣ ಕಟ್ಬಿಡ್ತಾನೆ. ಅಯ್ಯೋ ಏನಂತೆ ಈಗ ಕ್ವಾಪ ಮುನ್ಸು ಮಾಡ್ಕೊಂಡು ಏನ್ ಮಾಡ್ಬೇಕು ಹೇಳಿ. ನಾನು ಒಂದ್ 2 ದಿನ ಕ್ವಾಪ ಮಾಡ್ಕೊಂಡೆ ಈಗ ಸರೋಗ್ಲಿಲ್ವೇ. ಮಕ್ಕಳು ಏನ್ ಮಾಡಕ್ಕಾಯ್ತದ, ಬುಡಕ್ಕಾಯ್ತದ ಮಕ್ಕಳನ್ನ? ಅದೇ ಮತ್ತೆ ಆದ್ರೂ ನನ್ ಗಂಡ ಕೇಳ್ಬೇಕಲ್ಲ. ಅಮ್ಮ ತಕ ನಾಟಿ ಕೋಳಿ ಸಾರು ಮುದ್ದೆ ಮಾಡಿದೀನಿ. ಲೇಪುದ್ದಿ ಇವೆಲ್ಲ ಯಾಕೆ ಮಾಡಕ್ ಹೋದಿ ಅಂತ ಹೇಳ್ಬಿಟ್ಟು. ಅಯ್ಯೋ ಬೀಗ್ರೆ ಬೆಳಿಗ್ಗೆ ಎದ್ಬಿಟ್ಟು ನಾಷ್ಟಕ್ಕೆ ಏನಿಯ ಮಾಡ್ಬಿಟ್ಟವಳೆ. ಅಯ್ಯಯ್ಯೋ ನಮ್ಮ ಅಂಬತ್ತದೆ ಅಂತ ಹೇಳ್ಬಿಟ್ಟು. ಏನೋ ನಿಮ್ಮ ಅಮ್ಮನ ಮೇಲೆ ಇವಾಗ ಪಿರುತಿ ಬಂದ್ಬಿಟ್ಟೈತವ ನಿಂಗೆ. ಆ ಮನೆಯಾಗಿದ್ದಾಗ ಮಾಡೇ ಅಂದ್ರೂ ಮಾಡ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ನೋಡಿ ಏನ್ ಚಕ ಅಂತ ಮಾಡ್ತಾವಳೆ. ಅಮ್ಮ ನಿಂಗೆ ನಾನು ಮಾಡಿರೋ ನಾಟಿ ಕೋಳಿ ಸಾರು ಅಂದ್ರೆ ಬೋಲ್ ಇಷ್ಟ ಅಂತ ಗೊತ್ತು. ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಬೆಳಿಗ್ಗೆ ನೀ ತೊರ ಕೇಳಿದ್ದೆ ತಂದಿದ್ರ. ಬೆಳಿಗ್ಗೆ ಎದ್ದೆದ್ದೊಳೆ ನೀ ಮಿಕ್ಸಿನ ಖಾರ ರುಬ್ಲಿಲ್ಲ, ಒಳಕಲ್ಲಾಗೆ ನೀ ಎಲ್ಲ ಮಸಾಲೆ ರುಬ್ಬಿಟ್ಟು ಹಾಕ್ಬಿಟ್ಟು ಮಾಡಿವ್ನಿ. ಸೂಪರ್ ಆಗೈತೆ ಕಣಮ್ಮ, ತಿನ್ನು. ನಿಮ್ಮ ಅತ್ತೆಗೂ ತಂದು ಕೊಡಿ, ಹಂಗೆ ಜೊತೆಗೆ ತಿಂತೀವಿ. ಇಲ್ಲ ಕಣವ, ಇಲ್ಲ ಇಲ್ಲ ಇಲ್ಲ, ನಾನು ಈಗಲೂ ತಿನ್ನಕ್ಕಿಲ್ಲ. ನಂದು 11 ಗಂಟೆ ಮ್ಯಾಲ ಆಯ್ತ ತಿನ್ನೋದೇನೇನಿಯ. ಅಮ್ಮ ಅತ್ತೆ ನಾನು ಇಕ್ಕೊಡ್ತೀನಿ, ತಿನ್ನಮ್ಮ. ಅಯ್ಯೋ ತಿನ್ನು ಮಗಳೇ. ನೀನು ನೋಡಿದ್ರೆ ನೀ ಭಾಳ ಖುಷಿ ಆಯ್ತದ ಕಣವ, ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಯ್ತದೆ ಕಣವ. ಇಷ್ಟೆಲ್ಲ ಬದಲಾಗೋಗ್ಬಿಟ್ಟಿದ್ಯಾ. ನಾನು ಹೆಂಗೆ ಬಾಳ್ಮೆ ಮಾಡ್ತೀಯೋ ಏನು ಕತೆ ಕತೆ ಐತೆ ಒಳಗೆ ನೀನು. ಎಷ್ಟೊಂದೆಲ್ಲ ಬದಲಾಗೋಗ್ಬಿಟ್ಟೆ ಕಣವ ನೀನಂತೂ. ಹೆಂಗೋ ಸಂದಕ್ಕೆ ಇಟ್ಟಿರ್ಲಿ ಕಣವ. ದೇವ್ರು ತಿಂತೀನಿ ಬಿಡು. ಅಯ್ಯೋ ಅದ್ರಾಗ ಏನ್ ತೊಂದ್ರೆ ಇಲ್ಲ. ನಿಮ್ಮ ಮಗಳು ಹೊಸಿ ತರ್ಲೆ ಅನ್ನೋದ್ ಬಿಟ್ರೆ ಚಂದಕ್ ನೋಡ್ಕೊತಾಳ ಮನೆ ಸಂಸಾರ ಎಲ್ಲನೂ. ನಾನು ತಲೆ ತಿರು ಬಿದ್ದೋಗ್ಬಿಟ್ಟಾಗ ನಾನು ಎತ್ತಿ ಆಸ್ಪತ್ರೆಗೆ ಸೇರ್ಸಿ. ಅಯ್ಯೋ ಈಗಲೂ ಅಷ್ಟೇ ಅತ್ತೆ 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 3 ಹೊತ್ತು ಅತ್ತೆ ಅಂತ ತಿರ್ಗದೆ ನಿನಗೆ ಕೆಲಸ. ಅತ್ತೆ 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 ಅನ್ಕೊಂಡು ಓಡಾಡ್ತಾನೆ ಇರ್ತಾಳೆ. ಎಂತ ಮಗಳನ್ನ ಎತ್ಬಿಟ್ಟಿದ್ದೀರಾ ಅಂತ ಖುಷಿ ಆಯ್ತದೆ. ಅತ್ತೆ ಮಾಡಿದ್ರೆ ತಕೊಂಡ್ರ, ಅತ್ತೆ ಊಟ ಮಾಡಿದ್ರ, ಅತ್ತೆ ತಿಂದ್ರ, ಬರೀ ಇದೆ ನೆನೆಯ. ನೋಡಿ ಇದಕ್ಕಿನ್ನ ಖುಷಿ ಬ್ಯಾರೆ ತಾಯಿಗಳಿಗೆ ಎಲ್ಲಿ ಸಿಗ್ತದೆ. ಅತ್ತಿಗಳು ಮಗಳನ್ನ ಹೊಗಳ್ತಾವ್ರೆ ಅಂತ ಹೇಳಿದ್ರೆ ಅದಕ್ಕಿನ್ನೂ ಒಳ್ಳೆ ಸುದ್ದಿ ಎಲ್ಲೂ ಇಲ್ಲ ಅನ್ನಿಸ್ತದೆ. ಹೆಂಗೋ ಸಂದಾಕ್ ನೋಡ್ಕೊಂತಾವಳೆ ನನ್ನ ಮಗಳು ನೀವು ಸಂದಾಕ್ ನೋಡ್ಕೊತಾ ಇದ್ದೀರಾ. ಅಮ್ಮ ಮಗಳು ಇದ್ದಂಗಿದ್ರಲ್ಲ ಅಷ್ಟೇ ನೀ ಸಾಕು. ಬಿಗ್ರೆ ಈಕಿತ ಮನೆಗೆ ಬನ್ನಿ ಒಂದ್ಕಿತ ಸರಿನೇ. ನಮ್ಮ ಯಜಮಾನಪ್ಪಂಗೆ ಒಂಚೂರು 7 ಒಪ್ಪಿಸ್ತೀನಿ. ಹೆಂಗೋ ಬನ್ನಿ, ಯಾವ ಕುಟುಂಬನೂ ಒಂದಾದ್ರೆ ಸಂದಕ್ಕೆ ಏನೇ ಇರ್ತದೆ. ನಾವು ಬಂದು ಖುಷಿಯಾಗಿ ಬಂದು ಹೋಗ್ಬೋದು. ನನ್ನ ಮಗಳೂ ಅಳಿಯ ಬಂದು ಹೋಗ್ಬೋದು ನಮ್ಮ ಮನೆಗೆ.
ಆಯ್ತು ಹೇಳಿ, ಆಯ್ತು ಇನ್ನೇನು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ. ಬಂದು ಒಯ್ತೀವಿ ನಾವು ಹಾ. ತಿನ್ನಿ ಆರಾಯ್ತದ ಮುದ್ದೆಯ. ಸಂಕೋಚ ಮಾಡ್ಕೋಬೇಡಿ, ಹೊಟ್ಟೆ ತುಂಬ ತಿನ್ನಿ. ಹಂಗೇನೆ ಸಾಂಬಾರನ್ನು ಹಾಕಿ ಕಳಿಸ್ತಾಳೆ. ಹಣ್ಣುಂಗು ತಗೊಂಡೋಗ್ಬಿಟ್ಟು ಕೊಡಿ ಪಾಪ ತಿನ್ಕಂಡ್ಲಿ. ಅಯ್ಯೋ ಬ್ಯಾಡ, ನಮ್ಮ ಯಜಮಾನಪ್ಪಂಗೆ ಪೊದ್ದು ಏನಾರ ಮಾಡಿರೋ ಅಡುಗೆ ಆದ್ರೆ ಗೊತ್ತಾಗ್ಬಿಡ್ತದೆ, ರುಚಿ ಕಂಡಿಡ್ದು ಬಿಡ್ತಾರೆ ನಮ್ಮ ಯಜಮಾನಪ್ಪ. ಇಂಥದೇನೇ ಸಾಂಬಾರು ನನ್ನ ಮಗಳೇ ಮಾಡವಳೆ ಅಂತ ಗೊತ್ತಾಗ್ಬಿಟ್ಟು ಆಮೇಲೆ ನನಗೆ ರುಬ್ತಾರಷ್ಟೇ. ಬ್ಯಾಡ ಬಿಡಿ, ತಿನ್ಕತೀನಿ ನಾನು. ಆಹಾ, ಸಂದಕ್ ಮಾಡಿದೀಗ ಮಗಳೇ, ಸಂದಕೈತೆ. ಇನ್ನೊಂಚೂರು ಸಾರು ತರ್ಲೇನಮ್ಮ? ಏನ್ ಬೇಡ. ಅತ್ತೆ ನಿಮ್ಮ ಮಗಳು ಮಾಡಿರೋದೇ ನಿಮ್ಗೋಸ್ಕರ. ಹೊಟ್ಟೆ ತುಂಬಾ ತಿನ್ಬಿಟ್ಟು ಹೋಗ್ಬೇಕು ನೀವಂತೂ. ಬ್ಯಾಡ ಅದು ಇದು ಅಂತ ಅನ್ನಕ್ ಹೋಗ್ಬೇಡಿ. ಹೊಟ್ಟೆ ತುಂಬಾ ತಿನ್ಕೊಂಬಿಟ್ಟು ಹೋಗಿ. ಹೊಟ್ಟೆ ತುಂಬಾನು ಸರಿನೇ. ಈಗ ಬೇಡ ಆಗ್ಬೇಡ ಹಂಗೆ ಹಿಂಗೆ ಅಂತ ಅನ್ಕೊಂಡು ಇದು ಮಾಡಕ್ ಹೋಗ್ಬೇಡಿ. ಅಯ್ಯೋ ಅಂತದೇನಿಲ್ಲ ಹೇಳಿ ಅಂದ್ರೆ ತಿಂತೀನಿ. ನನಗೆ ಸಂಕೋಚ ನನ್ನ ಮಗಳು ಮನೆಯಾಗೆ. ಅಯ್ಯೋ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೆ ನಾನು. ಇಲ್ಲಿ ಬಂದೋಳು ಯಾರು ತಿಂತಾರೆ ಅಂತ ನಾಷ್ಟ ಮಾಡ್ಕೊಂಡ್ ಬಂದಿದ್ನ. ಅದಕ್ಕೆ ಇವಾಗ ನೋಡಿ ಬೇಕು ಅಂತಾನೆ ಅನ್ನಿಸ್ತಿಲ್ಲ. ಪರವಾಗಿಲ್ಲ, ತಿನ್ನಿ ಮಗಳು ಮಾಡಿರೋದಲ್ವಾ ಪಿರೋತಿಯಿಂದ. ಸರಿ. ನನ್ನ ಮಗಳು ಮದುವೆ ಅಂತೂ ಮಾಡಲಿಲ್ಲ ಸಂದಕ್ಕೆ. ನನ್ನ ಮಗಳಿಗೆ ಏನಾರ ಕೊಡಿಸ್ಬೇಕು ಅಂತ ಆಸೆ ಐತೆ. ಅದೇ ನಮ್ಮ ಯಜಮಾನಪ್ಪ ಅಂದರೆ ಹೆಂಗೋ ಎಲ್ಲ ಅಡ್ಜಸ್ಟ್ ಮಾಡಿ ಕೊಡಿಸ್ಬೋದು. ನಮ್ಮ ಯಜಮಾನಪ್ಪ ಒಂಚೂರು ಹಂಗೋ ಹಿಂಗೋ ಇದು ಮಾಡ್ತಾವ್ರೆ. ನಾ ಹೆಂಗೋ ಆತಾಗ ಒಂದಾಗೋಗ್ಬಿಟ್ರೆ ನನ್ನ ಮಗಳಿಗೂ ಅಳಿಯಂಗೂ ಏನೇನು ಬೇಕೋ ಎಲ್ಲ ಮಾಡಿಸ್ಕೊಟ್ಬಿಡ್ತೀವಿ. ಒಬ್ಳೇನಿಯ ಮಗಳು ಹಾಗೆಲ್ಲನೂ ಇದು ಮಾಡೋಕ್ಕಾಯ್ತದೆ, ಬಿಟ್ಬಿಡೋಕ್ಕಾಯ್ತದೆ. ನಮ್ಮ ಯಜಮಾನಪ್ಪಗೆ ದಿನ ನೈಸ್ ಹೊಡಿತಿದ್ದೀನಿ ನೋಡೋಣಿರಿ. ಅಂದ್ಬಿಟ್ರೆ ಏನಾರ ಮಾಡಿಸ್ಕೊಟ್ಬಿಡ್ತೀನಿ. ಅತ್ತೆ ನಾವೇನಾರ ಮಾಡಿಸ್ಕೊಡಿ ಅಂತ ನಿಮ್ಮನ್ನ ಕೇಳ್ತಾ ಇದೀವಿ. ಅದು ಮಾಡಿಸ್ಕೊಡಿ ಇದು ಮಾಡಿಸ್ಕೊಡಿ ಅಂತ ಎಂದನ ಕೇಳಿದೀವಿ. ಸುಮ್ಮನಿರಿ ಅತ್ತೆ, ನಮ್ಗೆ ಏನು ಬೇಡ. ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊಂಡಿದ್ದೀನಲ್ಲ, ಅದೇನೇ ನನ್ನ ಖುಷಿ ನನ್ನ ಪುಣ್ಯ ಅಂತ ಅನ್ಕೋತೀನಿ. ನಮ್ಮ ಮನೆಯಾಗ ಯಾರು ಏನೂ ಆಸೆ ಪಡಕ್ಕಿಲ್ಲ. ನೀವು ಬೇಡ ಅಂದ್ರೂ ನನ್ನ ಮಗಳು ಅಳಿಯಂಗೆ ನಾವು ಮಾಡೋ ಕರ್ತವ್ಯ ಮಾಡ್ಬೇಕಲ್ವ ಅಳಿ ಅಂದ್ರೆ. ನನ್ನ ಮಗಳು ಇರೋಳೊಬ್ಳು ಅವಳಿಗೇನು ಕೊಡ್ದಿದಂಗೆ ಇರೋಕ್ಕಾಯ್ತದೆ. ಮದುವೆ ಅಂತೂ ಮಾಡಲಿಲ್ಲ. ಮದುವೆ ಕಾಸು ಪಾಸು ಎಲ್ಲ ಹಂಗೆ ಐತೆ. ಅದನ್ನೇ ಕೂಡಿಕ್ಬಿಟ್ಟು ಹೆಂಗೂನು ಒಡವೆಯ ಮಾಡಿಸ್ಬೇಕು. ಈಗ ನೋಡ್ಬಿಟ್ಟು ನಮ್ಮ ಯಜಮಾನಪ್ಪಂತಾಗ ಮಾತಾಡ್ತೀನಿ. ಆವತ್ತಿಂದ ಕ್ವಾಪ ಮಾಡ್ಕೊಂಡೇನಿ ಅವ್ರಿ. ಹಂಗೋ ಹಿಂಗೋ ನೈಸ್ ಮಾಡ್ತಾನೆ ಅವ್ನಿ. ಆದ್ರೂ ಕ್ವಾಪ ಏನೋ ಹೊಸಿ ಸಮಾಧಾನ ಮಾಡ್ಬಿಟ್ಟು ಹೆಂಗೋ ನಾನು ಕೊಡಿಸ್ತೀನಿ ಬಿಡಿ. ಬೀಗ್ರೆ ಬೇಜಾರು ಮಾಡ್ಕೋಬೇಡಿ. ಅಮ್ಮ ಏನಪ್ಪ ಏನು ಕೊಡ್ಸಿಲ್ಲ ನನ್ನ ಮಗಳಿಗೆ ನನ್ನ ಸೊಸೆಗೆ ಅಂತ. ಬೀಗ್ರೆ ಅಂತ ಇದೆಲ್ಲ ಕಟ್ಟುಕ್ ಮನ್ಸಂಗಿಲ್ಲ ಬಿಡಿ.